ರಾಜ್ಯ ಸರ್ಕಾರದ ವಿರುದ್ಧ ಕ್ರಷರ್ ಮತ್ತು ಕ್ವಾರಿ ಮಾಲೀಕರು ಸಿಡಿದೆದ್ದು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಕ್ವಾರಿ ಮತ್ತು ಕ್ರಷರ್ ಮಾಲೀಕರು ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಇನ್ನು ಸರ್ಕಾರ ಕ್ವಾರಿ ಮತ್ತು ಕ್ರಷರ್ ಮಾಲೀಕರ ಮೇಲೆ ಹೇರುತ್ತಿರುವ ಹೊರೆಯ ಕುರಿತು ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಮ್ಮ ಕಲ್ಲು ಗಣಿ ಸರ್ಕಾರ ವಿಧಿಸಿದ OTSನ ದಂಡದ ಬಾಬ್ತಿನ ಅಧಿಸೂಚನೆಯನ್ನು, ಮಾರ್ಗಸೂಚಿಯನ್ನು ಮತ್ತು KSRSAC ಏಜೆನ್ಸಿಯ ಅಂತಿಮ ವರದಿ ಹಾಗೂ ನಿಮಗೆ ನೀಡಿದ ನೋಟಿಸ್ಗಳನ್ನು ಸರ್ಕಾರ ಹಿಂಪಡೆದು ನಮ್ಮ ಉದ್ದಿಮೆಯ ಮೇಲೆ ಸರ್ಕಾರ ಇಲ್ಲಸಲ್ಲದ ಕಾನೂನುಗಳನ್ನು ತಂದು ಕಲ್ಲು ಗಣಿಗಾರಿಕೆ ಮತ್ತು ಸ್ಟೋನ್ ಕ್ರಷರ್ಗಳಿಗೆ ವಿಧಿಸುತ್ತಿದೆ. ಇದನ್ನು ತಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ವೇಳೆ ಸಂಘದ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರು ಮಾಹಿತಿ ನೀಡಿ ಮಾತನಾಡಿದ್ದು, ಸರ್ಕಾರದ ವಿರುದ್ಧ ನಮ್ಮ ಬೇಡಿಕೆ ಈಡೇರಿಕೆಗೆ ಸತತ 5 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದೇವೆ. ಅಲ್ಪ ಪ್ರಮಾಣದ ಆದಾಯದೊಂದಿಗೆ ನಮ್ಮ ವ್ಯವಹಾರ ಮಾಡುತ್ತಿದ್ದು, ದಿನನಿತ್ಯದ ಬಳಕೆಯ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದೇವೆ. ವಿನಾಕಾರಣ ನಮ್ಮ ಮೇಲೆ ದಂಡ ಹಾಕುತ್ತಿದ್ದು ನಷ್ಟ ಉಂಟಾಗುತ್ತಿದೆ. ಸರ್ಕಾರಕ್ಕೆ ನಿರಂತರವಾಗಿ ತೆರಿಗೆ ಕಟ್ಟುತ್ತಾ ಬಂದಿದ್ದೇವೆ. ಹೊರ ರಾಜ್ಯದಿಂದಲೂ ಸಹ ಜಲ್ಲಿ ಕಲ್ಲುಗಳು ಬರುತ್ತಿದ್ದು ನಮ್ಮ ರಾಜ್ಯದ ಸರ್ಕಾರಕ್ಕೆ ಇದರಿಂದಾಗಿ ನಷ್ಟ ಉಂಟಾಗುತ್ತಿದೆ. ಕೋಟ್ಯಾಂತರ ಹಣ ಸರ್ಕಾರಕ್ಕೆ ನಷ್ಟ ಉಂಟಾಗುತ್ತಿದ್ದು, ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು ಹಾಗೂ ನಮ್ಮನ್ನು ಕರೆದು ಸರ್ಕಾರ ಮಾತನಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು, ಕ್ರಷರ್ಗಳನ್ನು ಹಾಗೂ ಮುಚ್ಚಬೇಕಾಗುತ್ತದೆ ಎಂದು ಮತ್ತು ಎಲ್ಲಿಂದಲೂ ಸಹ 1 kg ಸಹ ಜಲ್ಲಿ ಕಲ್ಲುಗಳು ಹೋಗದಂತೆ ತಡೆಯುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ ಗವರ್ಮೆಂಟ್ ಇದು ಪಾಲಿಸಿ ಏನಾಗ್ತಾ ಇದೆ, ಡ್ಯುಯಲ್ ಪಾಲಿಸಿ ಆಗಿದೆ. ದ್ವಿಮುಖ ನೀತಿ ಏನಂದ್ರೆ, ಈಗ ನಮ್ಮ ಕ್ರಷರ್ ಹತ್ರನೂ ರಾಯಿಟಿ ಕಲೆಕ್ಟ್ ಮಾಡ್ತಾರೆ, ಹಾಗೆ ಕಾಂಟ್ರಾಕ್ಟರ್ಗಳು ಬಿಲ್ಲಲ್ಲೂ ಕಟ್ ಮಾಡ್ತಾರೆ. ಎಲ್ಲೂ ಯಾವ ಇದರಲ್ಲೂ ಇಲ್ಲ. ಈ ಥರ ಟ್ಯಾಕ್ಸ್ 2 ಸರಿ ಕಲೆಕ್ಟ್ ಮಾಡೋದು ಯಾವ ಸರ್ಕಾರದಲ್ಲೂ ಇಲ್ಲ. ಇದು ವಿರುದ್ಧವಾಗಿದೆ, ನಮ್ಮ ಇಲ್ಲಿಗಲ್ ಆಗಿದೆ. ಸರ್ಕಾರ ನೀತಿ ಏನ್ ಮಾಡಿದೆ, ಇಲ್ಲ ಕ್ರಷರ್ ಹತ್ರ ಕಲೆಕ್ಟ್ ಮಾಡಲಿ, ಇಲ್ಲಿದ್ರೆ ಎಂಡ್ ಪಾಯಿಂಟ್ ಅಲ್ಲಿ ಎಂಡ್ ಯೂಸರ್ ಹತ್ರ ಕಲೆಕ್ಟ್ ಮಾಡಿ. ಇವರು 2 ಕಡೆನೂ ನಾವು ಅಲ್ಲೂ ತಿಂತೀವಿ ಇಲ್ಲೂ ತಿಂತೀವಿ ಅಂದ್ರೆ ಎಲ್ಲಿ ಹೋಗ್ಬೇಕು ನಾವು? ಹಾಗಾಗಿ ಇದು ನಮ್ಮ ಬೇಡಿಕೆ ಏನಂದ್ರೆ, 44A ಏನ್ ರೂಲ್ ಮಾಡಿದೆ ಆ ರೂಲ್ ಹಿಂಪಡಿಬೇಕು. ಒಂದು. ಎರಡನೇದು ಡ್ಯುಯಲ್ ಪಾಲಿಸಿ ಇದೆಯಲ್ಲ, ಒಂದು ನೀತಿ ಮಾಡಬೇಕು. ಒಂದ್ ಕಡೆ ಎಲ್ಲ ಕಲೆಕ್ಟ್ ಮಾಡಬೇಕು ರಾಯಿಟಿ, ಇಲ್ಲ ಎಂಡ್ ಯೂಸರ್ ಕಡೆ ಕಲೆಕ್ಟ್ ಮಾಡ್ರಿ, ಇಲ್ಲಾಂದ್ರೆ ನಮ್ಮ ಕಡೆ ಕ್ರಷರ್ ಕಡೆ ಕಲೆಕ್ಟ್ ಮಾಡ್ರಿ. ನಮ್ಮ ಇದು ಏನಂದ್ರೆ ಸಜೆಷನ್ ಏನಂದ್ರೆ, ಎಂಡ್ ಯೂಸರ್ ಕಡೆ ಕಲೆಕ್ಟ್ ಮಾಡಿದ್ರೆ ಲೂಪ್ ಹೋಲ್ ಆಗ್ತಾ ಇರೋ ರಾಯಿಟಿ ಎಲ್ಲಾನು ಕಲೆಕ್ಟ್ ಆಗುತ್ತೆ ಸರ್ಕಾರಕ್ಕೆ ಇನ್ನು ಜಾಸ್ತಿ ಕಲೆಕ್ಟ್ ಆಗುತ್ತೆ. ಯಾಕಂದ್ರೆ ಹೊರ ರಾಜ್ಯದಿಂದ ಬರ್ತಾ ಇದೆ, ಈ ಕಡೆ ಆಂಧ್ರದಿಂದ ಬರ್ತದೆ, ಈ ಕಡೆ ತಮಿಳುನಾಡಿಂದ ಬರ್ತದೆ. ಬಂದಾಗ ಅಲ್ಲೇ ಮಾಡ್ತಾರೆ ರಾಯಿಟಿ, ಅಲ್ಲಿ ಹೋಗುತ್ತೆ. ಅವರು ತಮಿಳುನಾಡಲ್ಲಿ ರಾಯಿಟಿ ಕಟ್ತಾರೆ, ತಗೊಬಂದು ಇಲ್ಲಿ ಹೋಯ್ತಾರೆ. ಇಲ್ಲಿ ಹೋಯ್ದಾಗ ಇಲ್ಲಿ ರಾಯಿಟಿ ಬರೋದಿಲ್ಲ. ಇಲ್ಲಿ ನಮ್ಮ ರಾಜ್ಯಕ್ಕೆ, ನಮ್ಮ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ. ಈಗ ಅಕಸ್ಮಾತ್ ಅವ್ರು ಅಲ್ಲಿಂದ ತಗೊಂಡು ಇಲ್ಲಿ ಒಯ್ಯುವಾಗ ಎಂಡ್ ಯೂಸರ್ ಅಂದ್ರೆ ಪಾರ್ಟಿ ಕಡೆಯಿಂದ ನೀವು ರಾಯಿಟಿ ಕಲೆಕ್ಟ್ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ನಮ್ಮ ಸರ್ಕಾರಕ್ಕೆ ಆದಾಯ ಬರುತ್ತೆ. ಅದೊಂದು ಪಾಯಿಂಟ್ ಇದೆ. ದಯವಿಟ್ಟು ನಮ್ಮ ಸರ್ಕಾರದಿಂದ ನಮ್ಮ ಬೇಡಿಕೆ ಈಡೇರಿದ್ರೆ, ಸರ್ಕಾರ ನಮಗೆ ಕರೆದು ಮಾತಾಡಿ ಇದೇನು ಫೈನಲ್ ಮಾಡ್ತಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ, ಕ್ರಷರ್ ಬಂದ್ ಮಾಡ್ತೀವಿ. ಒಂದು ಯಾವ ನಮ್ಮ ಜಿಲ್ಲೆ ಆಗಲಿ ನಮ್ಮ ರಾಜ್ಯ ಆಗಲಿ ಎಲ್ಲಾನು ಒಂದು ಲೋಡ್ ಅಲ್ಲ, 1 kgನೂ ಎಲ್ಲರೂ ಜಲ್ಲಿ ತರಕ್ಕೆ ಬಿಡೋದಿಲ್ಲ. ಇದು ನಮ್ಮ ಪ್ರಕಟಣೆ. ಇದು ಸರ್ಕಾರ ಗಮನಕ್ಕೆ ಬರಬೇಕು. ನಿಮ್ಮ ಮಾಧ್ಯಮ ಮಿತ್ರರಿಂದ ನಾವು ಈ ಗಮನಕ್ಕೆ ತರ್ತಾ ಇದ್ದೀವಿ ಸರ್ಕಾರಕ್ಕೆ. ಈ ಸರ್ಕಾರ ಎಚ್ಚೆತ್ತುಕೋಬೇಕು. ಇದು ನಮ್ಮ ಬೇಡಿಕೆ ಆಗಿದೆ. ಅಕಸ್ಮಾತ್ ಏನಾದರೂ ಕರೆದು ನಾವು ಮಾತಾಡ್ತಿದ್ರೆ ಮುಂದಿನ ಉಗ್ರ ಹೋರಾಟ ಮಾಡ್ತೀವಿ.